ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಂದು ನಿಮಗೆ ಹಂಚಿಕೊಳ್ಳಲಿರುವ ಈ ಒಂದು ವಿಡಿಯೋ ಏನಿದೆ, ಇದು ಒಂದು ಮನ ಕಲಕುವ ಘಟನೆ. ಈ ಘಟನೆ ಕೇವಲ ಒಂದು ಮನೆಯಲ್ಲೇ ನಡೆದಿದ್ದು ಮಾತ್ರ ಅಲ್ಲ, ಇದು ನಿಮ್ಮೆಲ್ಲರಿಗೂ ಪಾಠ ಹೇಳುವಂಥದ್ದು. ಜೀವನದಲ್ಲಿ ಯಾವಾಗಲೂ ಅಪಾಯ ಯಾವ ದಿಕ್ಕಿನಿಂದ ಬರುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಇಂತಹ ಸತ್ಯ ಘಟನೆಗಳನ್ನು ರೀಸೆಂಟಾಗಿ ನಡೆದ ಈ ಘಟನೆಯನ್ನು ಕೇಳಿ ನಾವು ಎಚ್ಚರವಾಗಿರಬೇಕು, ತಿಳುವಳಿಕೆಯಿಂದ ಬದುಕಬೇಕು. ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ದಿನವೂ ಒಂದಲ್ಲ ಒಂದು ದುರ್ಘಟನೆಯನ್ನು ಓದ್ತಾ ಇರ್ತೇವೆ. ಕೆಲವರು ಅದನ್ನು ನೋಡಿ ದುಃಖ ಪಡ್ತಾರೆ, ಇನ್ನು ಕೆಲವರು 2 ದಿನ ಮಾತನಾಡ್ತಾರೆ, ಬಳಿಕ ಮರ್ತು ಬಿಡ್ತಾರೆ. ಆದರೆ ಅದೇ ತಪ್ಪು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ, ನಡೀತಾ ಇರುತ್ತೆ. ನಿಜವಾದ ಬದಲಾವಣೆ ಏನೂ ಆಗೋದೇ ಇಲ್ಲ. ಇದೇ ರೀತಿಯ ಒಂದು ಘಟನೆ ಮೈಸೂರಿನ ಶಿರಿಯಾಪಟ್ಟಣದ ಬೆಟ್ಟದಪುರ ಎಂಬ ಗ್ರಾಮದಲ್ಲಿ ನಡೆದಿದೆ. ಈ ಘಟನೆ ಕೇಳಿದರೆ ಯಾರ ಮನಸ್ಸು ಕೂಡ ಕಳವಳ ಉಂಟಾಗುತ್ತೆ. ಅಲ್ತಾಫ್ ಎಂಬ ಈ ವ್ಯಕ್ತಿಯೊಬ್ಬರು ತಮ್ಮ ಕುಟುಂಬದ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಸರಳ ಜೀವನ, ಶಾಂತ ಮನಸ್ಸು. 2 ಹೆಣ್ಮಕ್ಳು ಇದ್ದಾರೆ, ಗುಲ್ಗಾನ್ ತಾಜ್ ಮತ್ತು ಸಿಮ್ರಾನ್ ತಾಜ್. ಅವರ ಜೀವನ ಒಂದು ಅಸ್ತಿತ್ವ. 2 ಯುವತಿಯರು ಜೀವನದ ಹೊಸ ಹಾದಿ ಆರಂಭ ಮಾಡಬೇಕಾಗಿದ್ದ ಸಮಯ. ಎಳೆ ಮಕ್ಕಳು, ಅವರು ಟೀನೇಜ್ ಮಕ್ಕಳು. ಒಬ್ಬಳ ನಿಶ್ಚಿತಾರ್ಥ ಇತ್ತೀಚೆಗಷ್ಟೇ ಆಗಿದೆ ಮತ್ತು ಕುಟುಂಬದಲ್ಲಿ ಹರ್ಷ, ಕನಸುಗಳು ತುಂಬಿದ ವಾತಾವರಣ. ಆದರೆ ವಿಧಿಯ ಆಟ ಯಾರಿಗೂ ಅರ್ಥ ಆಗೋದಿಲ್ಲ ಅಲ್ವಾ? ಒಂದು ಗುರುವಾರ ಸಂಜೆ ಸುಮಾರು 7 ಗಂಟೆ ಸಮಯ. 2 ಹೆಣ್ಮಕ್ಳೇನಿದ್ದಾರೆ, ಇವರು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ರೆಡಿಯಾಗಿ ಹೋಗಿದ್ದಾರೆ. ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ತಕ್ಷಣ ಬರ್ತೇವೆ ಅಪ್ಪ ಅಂತ ಹೇಳ್ತಾರೆ. ಕೆಲವು ನಿಮಿಷಗಳು ಕಳಿತೇವೆ, ಆದರೆ ಅವರು ಹೊರಗೆ ಬರೋದೇ ಇಲ್ಲ. ಸಮಯ ಕಳೀತಾ ಹೋಗ್ತಿದ್ದಂತೆ ತಂದೆಯ ಒಂದು ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲಿಗೆ ಬಾಗಿಲು ತಟ್ತಾರೆ, ನಂತರ ಕೂಗ್ತಾರೆ, ಆದರೆ ಒಳಗಿನಿಂದ ಯಾವ ಒಂದು ಪ್ರತಿಕ್ರಿಯೆಯೂ ಬಂದಿಲ್ಲ. ಆಗ ತಂದೆ ಒಂದು ಆತಂಕದಿಂದ ಬಾಗಿಲು ಒಡೆದು ಒಳಗೆ ಹೋಗ್ತಾರೆ. ಅವರು ಕಂಡ ದೃಶ್ಯ ಮಾತ್ರ ತುಂಬ ಭಯಾನಕವಾಗಿತ್ತು. ಅವರ ಜೀವನವನ್ನೇ ಕಿತ್ತುಕೊಂಡಿತ್ತು ಆ ದೃಶ್ಯ. 2 ಹೆಣ್ಮಕ್ಳು ನೆಲದ ಮೇಲೆ ಬಿದ್ದಿದ್ರು, ಅದು ಜೀವ ಇಲ್ಲದೆ. ಅಂದು ಆ ಮನೆಯಲ್ಲಿದ್ದವರು ಶಬ್ದವಿಲ್ಲದ ಬಿರುಗಾಳಿಯಂತೆ ಬಿದ್ದಿದ್ರು. ಕಣ್ಣೀರಿನಿಂದ ಅವರ ಕಣ್ಣೆದುರು ಎಲ್ಲವೂ ಕತ್ತಲಾಗಿ ಹೋಗಿತ್ತು. ಏನಿದು, ಯಾಕೆ ಹೀಗಾಯಿತು, ಯಾರಿಗೂ ಅರ್ಥನೇ ಆಗಲಿಲ್ಲ. ನಂತರ ಇನ್ವೆಸ್ಟಿಗೇಷನ್ ಮಾಡಿದರು. ಏನು ಈ ದುರ್ಘಟನೆ ನಡೆದು ಬಂದಿದ್ದು ಅಂದರೆ, ಕಾರಣ ಗ್ಯಾಸ್ ಗೀಜರ್. ಈ ಗ್ಯಾಸ್ ಗೀಜರ್ನಿಂದ ಉಂಟಾದ ಕಾರ್ಬನ್ ಮೊನಾಕ್ಸೈಡ್ ವಿಷಪೂರಿತ ವಾಯು. ಹೌದು, ನಮ್ಮಲ್ಲಿ ಅನೇಕ ಮನೆಗಳಲ್ಲಿ ಈಗ ಗ್ಯಾಸ್ ಗೀಜರನ್ನು ನಾವು ಬಳಕೆ ಮಾಡ್ತೇವೆ. ಕಾರಣ ತುಂಬ ಈಸಿ, ಇದು ಬೆಲೆ ಕೂಡ ಕಡಿಮೆ, ಕರೆಂಟ್ ಬಿಲ್ ಕಡಿಮೆ ಬರುತ್ತೆ, ಬೇಗ ಬಿಸಿನೀರು ಕೊಡುತ್ತೆ. ಆದರೆ ಅದರ ಹಿಂದೆ ಅಡಗಿರುವ ಅಪಾಯವನ್ನು ಜನರು ಗಮನ ಕೊಡ್ತಾ ಇಲ್ಲ. ಇದು ಸರಿಯಾಗಿ ಬಳಸ್ತಾ ಇದ್ದರೆ ಇದು ಸೈಲೆಂಟ್ ಕಿಲ್ಲರ್ ಆಗಿ ಮಾರ್ಪಾಡಾಗುತ್ತೆ. ಗ್ಯಾಸ್ ಗೀಜರ್ ಕಾರ್ಯನಿರ್ವಹಿಸೋದಕ್ಕೆ ಆಮ್ಲಜನಕ ಬೇಕು. ಅದು ಸರಿಯಾಗಿ ಉರಿಯೋದಕ್ಕೆ ಹೊರಗಿನಿಂದ ಗಾಳಿ ಬರ್ತಾ ಇರಬೇಕು. ಆದರೆ ಬಹುತೇಕ ಜನರು ಬಾತ್ರೂಮ್ಗೆ ಹೋದಾಗ ಬಾಗಿಲು ಹಾಕೋತಾರೆ, ಕಿಟಕಿ ಕೂಡ ಮುಚ್ಕೊಂಡ್ಬಿಡ್ತಾರೆ. ಆಗ ಒಳಗಡೆ ಆಮ್ಲಜನಕ, ಆಕ್ಸಿಜನ್ ಬರೋದೇ ಇಲ್ಲ. ಇನ್ನು ಈ ಉರಿಯದ ಗ್ಯಾಸ್ ಅರೆಬರೆ, ಈ ಉರಿಯಿಂದ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಎನ್ನುವ ಒಂದು ಅಪಾಯಕಾರಿ ಗ್ಯಾಸನ್ನು ಅದು ಉತ್ಪತ್ತಿಯಾಗಿಬಿಡುತ್ತೆ. ಈ ಗ್ಯಾಸ್ಗೆ ಯಾವುದೇ ಬಣ್ಣನೂ ಇಲ್ಲ, ಒಂದು ವಾಸನೆಯೂ ಇಲ್ಲ, ಯಾವುದೇ ಗುರುತು ಕೂಡ ಇಲ್ಲ. ಅದು ನಿಧಾನವಾಗಿ ದೇಹದೊಳಗೆ ಪ್ರವೇಶ ಮಾಡಿ ಪ್ರಾಣವನ್ನು ಕಸಿದುಕೊಂಡು ಬಿಡುತ್ತೆ. ಈ ಗಾಳಿ ಏನಿದೆ, ಈ ವಾಯು ದೇಹಕ್ಕೆ ಸೇರಿದರೆ ಮೊದಲಿಗೆ ತಲೆ ಸುತ್ತುತ್ತೆ, ಉಸಿರಾಟ ತೊಂದರೆ ಆಗುತ್ತೆ, ನಂತರ ಹಾರ್ಟ್ ಏನಿದೆ ಸ್ಟಾಪ್ ಆಗೋಗ್ಬಿಡುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಾವು ಕೂಡ ಆಗೋಗ್ಬಿಡುತ್ತೆ. ಅದೇ ಈ 2 ಯುವತಿಯರಿಗೂ ಸಂಭವ ಆಗಿದೆ. ಅವರು ಕೂಗೋದಕ್ಕೆ ಕೂಗೋದು ಕೂಡ ಸಮಯ ಅವರಿಗೆ ಸಿಕ್ಕೇ ಇಲ್ಲ, ಅಷ್ಟು ಸೈಲೆಂಟ್ ಕಿಲ್ಲರ್ ಇದು. ಈ ಘಟನೆ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ನಮ್ಮ ಮನೆಯಲ್ಲಿ ಗ್ಯಾಸ್ ಗೀಜರ್ ಇದ್ದರೆ ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕೆಂಬುದು ಬಹಳ ಮುಖ್ಯ. ಕಡಿಮೆ ಬೆಲೆ ಅಂತೇಳಿ ನಾವು ತಾತ್ಕಾಲಿಕವಾಗಿ ಖರೀದಿ ಮಾಡಿದರೂ ಕೂಡ ಉತ್ತಮ ಗುಣಮಟ್ಟದ ಗ್ಯಾಸ್ ಗೀಜರ್ ಮಾತ್ರ ನಾವು ಖರೀದಿ ಮಾಡಬೇಕು. ಇತ್ತೀಚಿನ ಕಾಲದಲ್ಲಿ ಸೆನ್ಸಾರ್ ಸಿಸ್ಟಮ್ ಇರುವ ಗೀಜರ್ಗಳು ಕೂಡ ನಮಗೆ
ಸಿಗ್ತಾ ಇವೆ. ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚಾದರೆ ಅದು ಅಲ್ರಾಮನ್ನು ನೀಡುತ್ತೆ. ಅಂತಹ ಸುರಕ್ಷಿತ ಗೀಜರನ್ನು ನಾವು ಖರೀದಿ ಮಾಡಬೇಕು, ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ. ಇದೇ ರೀತಿ ಅಳವಡಿಸುವಾಗ ತಜ್ಞರನ್ನು ಕರೆದುಕೊಳ್ಬೇಕು. ಸುಮ್ಮನೆ ಗೊತ್ತಿಲ್ಲದವ್ರ ಜೊತೆ ನಾವು ಅಜ್ಞಾನಿಗಳಿಂದ ಏನಾದ್ರು ಫಿಟ್ ಮಾಡಿಸಿದರೆ ಅದು ಜೀವಕ್ಕೆ ಅಪಾಯ ಆಗುತ್ತೆ. ಬಾತ್ರೂಮಲ್ಲಿ ಒಂದು ಗೀಜರ್ ಇದ್ದರೆ ಕಿಟಕಿ ವ್ಯವಸ್ಥೆ ಇರಬೇಕು. ಅದು ಯಾವಾಗಲೂ ಕಿಟಕಿ ಓಪನ್ ಆಗಿರಲೇಬೇಕು, ಗಾಳಿ ಒಳ ಬರ್ತಾ ಇರಬೇಕು. ಸಾಧ್ಯವಾದರೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಇರಬೇಕು. ಹೀಗೆ ಮಾಡಿದರೆ ಅಪಾಯ ತಪ್ಪುತ್ತೆ. ಹೆಚ್ಚು ಜನರು ಬಾತ್ರೂಮಲ್ಲಿ ಕಿಟಕಿ ಮುಚ್ಕೊಂಡು ಬಾಗಿಲು ಮುಚ್ಕೊಂಡು ಸ್ನಾನ ಮಾಡುವ ಅಭ್ಯಾಸ, ಇದು ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ. ಅದು ತಪ್ಪು. ಬಿಸಿನೀರಿನ ಹೊತ್ತಿನಲ್ಲಿ ಗೀಜರ್ ಆನ್ ಇಟ್ಕೊಂಡಿದ್ರೆ ಕಿಟಕಿ ಮುಚ್ಚಿದರೆ ಒಂದು ಆಕ್ಸಿಜನ್ ಕೊರತೆಯಿಂದ ಆಕ್ಸಿಜನ್ ಒಳ ಬರೋದಿಲ್ಲ. ಇದೇ ಕಾರಣದಿಂದ ವಿಷವಾಯು ತುಂಬುತ್ತೆ, ಅಷ್ಟರಲ್ಲೇ ಪ್ರಾಣ ಹೋಗ್ಬಿಡುತ್ತೆ. ಆದ್ದರಿಂದ ಬಿಸಿ ನೀರು ಬೇಕಾದರೆ ಮೊದಲು ಗೀಜರ್ ಆನ್ ಮಾಡಿ ಬಕೆಟ್ಗೆ ನೀರು ತುಂಬಿಸಿ ನಂತರ ಅದನ್ನು ಆಫ್ ಮಾಡಿ ಸ್ನಾನಕ್ಕೆ ಹೋಗೋದು ಸುರಕ್ಷಿತ ವಿಧಾನ. ಫ್ರೆಂಡ್ಸ್, ಎಲ್ಲಕ್ಕಿಂತ ಬದುಕು ತುಂಬ ಅಮೂಲ್ಯ. ಒಂದು ಕ್ಷಣದ ನಿರ್ಲಕ್ಷ್ಯ ಜೀವನ ಕಳೆದುಕೊಳ್ಳುವ ಒಂದು ಮಟ್ಟಿಗೆ ನಾವು ತಲುಪೋದು. ಈ ಅಲ್ತಾಫ್ ಅವರ ಕುಟುಂಬ ಅನುಭವಿಸಿದ ನೋವನ್ನು ನಾವು ಯಾರು ಕೂಡ ಇನ್ನು ಮುಂದೆ ಅನುಭವಿಸಬಾರದು, ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದು ಇಲ್ಲ. ಇಂತಹ ಘಟನೆಗಳು ಪುನಃ ನಡೆಯದಂತೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ಕತೆ ಕೇವಲ ಒಂದು ದುಃಖದ ಕಥೆ ಅಲ್ಲ, ಇದು ಎಚ್ಚರಿಕೆಯ ಕರೆ. ನಮ್ಮ ಮನೆಯಲ್ಲಿ ಗ್ಯಾಸ್ ಗೀಜರ್ ಇದ್ದರೆ ಇವತ್ತೇ ನಾವು ಅದು ಹೇಗೆ ಅಳವಡಿಸಲಾಗಿದೆ, ಹೇಗೆ ಫಿಟ್ಟಿಂಗ್ ಮಾಡಿದರೆ, ಕಿಟಕಿ ತೆರೆದಿದೆಯಾ, ಮುಚ್ಚಿದೆಯಾ, ಸುರಕ್ಷಿತವಾಗಿದೆಯಾ ಅಂತ ನೀವು ಮನೆಯಲ್ಲಿ ಹೋಗಿ ಪರೀಕ್ಷೆ ಮಾಡಿ ನೋಡಿ. ಬೇರೆಯವರಿಗೂ ಹೇಳಿ, ಏಕೆಂದರೆ ಒಂದು ಸಲ ಈ ವಿಡಿಯೋವನ್ನು ಶೇರ್ ಮಾಡಿದರೆ ಯಾರಾದರೂ ಜೀವದಿಂದ ಉಳಿಯಬಹುದು ಅಲ್ವಾ. ನಮ್ಮ ಜೀವಕ್ಕಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ನೀವು ನಿಮಗೆ ಈ ವಿಡಿಯೋ ಶೇರ್ ಮಾಡಿದರೆ ಒಂದು ಜೀವ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ಎಲ್ಲ ಆದಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಅಂತೂ ಇಲ್ಲ. ಇದೇ ಎಚ್ಚರಿಕೆಯ ಗಂಟೆ. ಸುರಕ್ಷಿತವಾಗಿ ನಾವೆಲ್ಲ ಬದುಕೋಣ. ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ಈ ಸಂದೇಶ ಮುಟ್ಟಲಿ. ಕಮೆಂಟ್ ಬಾಕ್ಸಲ್ಲಿ ಜಾಗೃತಿಯಾಗಿರಿ ಅಂತ ಕಮೆಂಟ್ ಮಾಡಿ, ಬೇರೆಯವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಾವೆಲ್ಲರೂ ಸೇರಿ ಒಂದು ಜೀವ ಉಳಿಸುವ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್.